ಇದರ ಬಗ್ಗೆ ಮಾತನಾಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಇಲಾಖೆಯ ಡಿ ವೀಣಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಬಹುಶಃ ಘಟನೆ ಬಗ್ಗೆ ನಿಮಗೂ ಕೂಡ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಇವರೆಲ್ಲ ಏನ್ ಮೇಡಮ್ ಮನುಷ್ಯರ ಏನು ಅಂತ? ಹೌದು ಸರ್, ಅದಕ್ಕೆ ನಾವೀಗ ಇಲ್ಲಿ FIR ಮಾಡ್ಲಿಕ್ಕೆ ಬಂದಿದ್ದೀವಿ ಸರ್. ಸ್ಟೇಷನ್ ಅಲ್ಲಿ ಇದ್ದೀವಿ, FIR ಮಾಡ್ತಾ ಇದೀವಿ ಸರ್. ಅದನ್ನ ಕೂಡಲೇ ಮಕ್ಕಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಕೂಡ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಆಮೇಲೆ ಲೈಸೆನ್ಸ್ ಬೇರೆ ಇಲ್ಲ ಅಂತ ಕೇಳ್ಪಟ್ವಿ. ಏನ್ ಸರ್? ಲೈಸೆನ್ಸ್ ಇಲ್ಲದೆ ಇವರು ಸ್ಕೂಲ್ ನಡೆಸ್ತಾ ಇದ್ರು ಅಂತ. ಲೈಸೆನ್ಸ್ ಇಲ್ವಾ ಅದಕ್ಕೆ? ಪರ್ಮಿಷನ್ ಇದೆಯಾ? ಪರ್ಮಿಷನ್ ಇಲ್ಲ ಸರ್ ಅವ್ರಿಗೆ ಮಾಡ್ಲಿಕ್ಕೆ. ಅದೇ ಪರ್ಮಿಷನ್ ಇಲ್ಲದೆ ಹೆಂಗ್ ನಡೆಸ್ತಿದ್ರು ಮೇಡಮ್ ಇದೆಲ್ಲ? ಈಗ ಅದಕ್ಕೆ ರದ್ದು ಯಾರ ಮಾಡ್ತಾ ಗಮನಕ್ಕೆ ಇದೀವಿ ಸರ್. ಬಂದಿರ್ಲಿಲ್ವಾ? ಅದಕ್ಕೆ ಅದನ್ನ ಕ್ಲೋಸ್ ಮಾಡಿಸ್ತಾ ಇದೀವಿ. ಕ್ಲೋಸ್ ಮಾಡಿಸಿ ಅಲ್ಲಿರೋ ಮಕ್ಕಳನ್ನ ಶಿಫ್ಟ್ ಮಾಡ್ತಾ ಇದೀವಿ ಸರ್. ಎಷ್ಟು ಜನ ಇದ್ದಾರೆ ಮೇಡಮ್ ಒಟ್ಟಲ್ಲಿ ಮಕ್ಕಳು? ಅಲ್ಲಿ ಒಟ್ಟು ಮಕ್ಕಳು ಎಷ್ಟಿದ್ದಾರೆ? 40 ಇದಾರಂತೆ ಸರ್. ಈ ಎಲ್ಲಿಗೆ ಶಿಫ್ಟ್ ಮಾಡ್ತೀರಿ ಈಗ ಅವ್ರನ್ನ? ಈಗ ಎಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀರಾ? ಎಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು ಮೇಡಮ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಈಗ ಅವರು ಹೇಳ್ತಾ ಇರುವಂಥ ಪ್ರಕಾರ ವೀಣಾ ಅವರು ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಇಲಾಖೆಯ ಡಿ ಅವರು ಹೇಳ್ತಾ ಇರೋ 40 ಜನ ಮಕ್ಕಳಿದ್ದಾರೆ. ಆಮೇಲೆ ಅವರು ಪರ್ಮಿಷನ್ ಕೂಡ ಇಲ್ಲ. ನೋಡಿ, ಮಾಡ್ತಿರೋದೇ ಪರ್ಮಿಷನ್ ಇಲ್ಲದೆ ಈ ಥರದ ಹಲ್ಕ ಕೆಲಸ. ಅಂಥದ್ರಲ್ಲಿ ಆ ಪುಟ್ ಮಕ್ಕಳಿಗೆ, ಆಮೇಲೆ ಆ ಬುದ್ಧಿಮಾಂದ್ಯ ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ಅಂಥವ್ರಿಗೆ ಹಲ್ಲೆ ಮಾಡಿದ್ದಾರೆ, ಬೆಲ್ಟಲ್ಲಿ ಹೊಡಿತಾರೆ, ಖಾರದ ಪುಡಿ ಹಾಕ್ತಾರೆ ಅಂತ ಅಂದರೆ ಒಬ್ಬ ಶಿಕ್ಷಕರಿಗೆ ಇರಬೇಕಾದಂಥ ಮನಸ್ಥಿತಿ ಇದೇನಾ ಅಂತೇಳಿ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಅಲ್ಲೆಲ್ಲ ಅವ್ರ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸೋದು ಇದೆಲ್ಲ ಮಾಡ್ತಾರಂತೆ. ಇನ್ನೂ ಏನೇನು ಹಿಂಸೆ ಕೊಟ್ಟಿದ್ದಾರೋ, ಟಾರ್ಚರ್ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಈಗ ಮಾಮೂಲಿ ಏನೋ ಪಾಪ ಎಲ್ಲ ಸರಿ ಇತ್ತು ಅಂತ ಅಂದರೆ ಅಂಥ ಮಕ್ಕಳು ಹೋಗಿ ತಮ್ಮ ಪೋಷಕರ ಹತ್ರ ಹೇಳ್ಕೊತಾರೆ. ಮೃಗಗೌಡ್ರಿ ಸರ್ ರೀ. ನಾವ್ ಯಾವಾಗ ಬರ್ತೀವಲ್ರಿ ಅವಾಗ ಸ್ವಲ್ಪ ಅವ್ರಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರುದ್ರಿ. ಒಳಗೆ ಏನ್ ಟಾರ್ಚರ್ ಆಗತೈತಿ ನಮಗ್ ಗೊತ್ತಿರ್ಲಿಲ್ರಿ ಸರ್. ಅದು ಇದು ನಮಗ್ ವಿಡಿಯೋ ಸಿಕ್ಕಾಗ ಗೊತ್ತ್ರಿ ಸರ್. ಅವ್ರು ಹಿಂಗ್ ಮಾಡಾಕ್ತಾರ ಅಂತ ಹೇಳ್ರಿ. ನಮಗ್ ಸಂಭಾಷಕ ಆಗಂಗಿಲ್ಲ ಇಲ್ಲಿ ಬಿಟ್ಟಿವಿ ಸರ್. ಡಿವಿ ಜೊತೆ ಸ್ಕೂಲ್ ನಾವು ಎಲ್ಲ ಈ ತರ ಸಂಸ್ಥೆ ನಡೆಸ್ತೀವಿ ಅಂತ ಹೇಳಂತ್ಲಿ ಇಲ್ಲಿಕ್ರೆ ನಾವ್ ಬಿಡ್ತಿದಿಲ್ರಿ ನಮ್ಮ ಮಕ್ಳಿಗ್ರಿ ಸರ್. ಇಲ್ಲಿ ಚಂದಾಗಿ ನೋಡ್ಕೋತಾರ ಅಂತ ಹೇಳಿ ಬಿಟ್ಟಿದೀವ್ರಿ ಸರ್. ಮತ್ತೆ ಇವ್ರು ಈ ಪರಿ ಒಳಗ್ ಟಾರ್ಚರ್ ಕೊಟ್ಟು ಒಂದ್ ರೂಮ್ ನಾಗ ಹೋಗಿದ್ವು. ಆಮೇಲೆ ಸಂಡಾಸ್ ಅಡ್ಬಿ ತೋರ್ಸುದ್ರಿ ನಮ್ಮ ಮಗನ ಕೈ ಆಗ್ರಿ. ಅಂದ್ರೆ ಸ್ವಲ್ಪ ಕೈಕಾಲ ಅದು ಇರ್ತಾವಲ್ರಿ, ಹುಡುಗರು ಸಂಡಾಸ್ ಮಾಡ್ತಾರಲ್ರಿ. ಅವ್ರು ಅರ್ಬಿ ಎಲ್ಲ ಗೊಳೆ ಮಾಡಿ ರಾತ್ರಿ 2 ಗಂಟೆ ಮಟ ರೀ. ಆಮೇಲೆ 2 ಗಂಟೆಗೆ ಅವ್ ಎದ್ದು ಅರ್ಬಿ ಬಗಿಲಿಲ್ರಿ ಸರಿ. ಒಮ್ಮೆ ಶಿಸ್ತಾಕಿ ಇಬ್ರು ಹಿಡ್ಯಾವ್ರಿ, ಒಬ್ರು ಬಿಡ್ಯಾವ್ರಿ. ಆ ಹೆಣ್ ಬಂದ ಖಾರ ತುಂಬ್ತಾವ್ರಿ ಕಣ್ಣಾಗ್ರಿ. ಯಾಕಂದ್ರೆ ಎಲ್ಲಾ ಅರ್ಬಿ ಹೊತ್ಕೊಂಡ ಮನ್ಕೋಬೇಕ್ರಿ ಹುಡುಗ್ರಿ. ನಮ್ಮ ಹುಡುಗ್ರಿ ಇಷ್ಟ ಟಾರ್ಚರ್ ರೀ ಅವಂಗ. ಈಗ 15 ರಾತ್ರಿ ಹೇಳ್ತೇನ್ರಿ ಆ ಹುಡುಗ್ರಿ ಎಲ್ಲಾ ನನಗ್ ಹೇಳಿದ್ರಿ ಹಿಂಗ್ ಮಾಡತ್ತೆ. ನಾನು ಮುಂದಾಗಿ ಕೇಳ್ದೇರಿ ಸರಿ, ನೀನ್ ಹಿಂಗ್ ಮಾಡ್ಸಿದ್ರಿ ನಪ್ಪಿ ಎತ್ತಿ ಹಾಕೊಡ್ಲಿ. ಹಾ ಮಮ್ಮಿ ನನ್ ಟಾಯ್ಲೆಟ್ ಹೋಗಿ ಕುಂದಿರ್ಸ್ತಾರು, ಎಲ್ಲಾ ಬಟ್ಟೆ ಅದು ತೋರಿಸ್ತಾರ ನನ್ ಕೈಲಿ ಅಂತ ಹೇಳಿದ್ರಿ ನಮ್ಮ ಹುಡುಗ್ರಿ. ಅವಾಗ ನಮಗ್ ಗೊತ್ತಾತ್ರಿ. ಆಮೇಲೆ ಎಲ್ಲ ಪ್ಯಾಂಟ್ ಅದು ತೆಗೆದು ನೋಡಿದೀವ್ರಿ ಸರಿ. 8 ದಿನದ ಹಿಂದ್ ನಾವ್ ಬಂದ್ ಹೊಂಟಿದೀವ್ರಿ ಇಲ್ಲಿ ನಮ್ ತಂಗಿ ಮನಿಗ್ ಕರ್ಕೊಂಡ್ರಿ ಹುಡುಗ್ರಿ. ಎಲ್ಲ ಬಾರ್ ಮುಡ್ತಿದ್ರಿ ಸರಿ. ಹೆಂಗ್ ಬಡಿತಾರ ನನಗೋ ಇಲ್ಲಿ ಮಮ್ಮಿ ಇಬ್ರು ಹಿಡಿತಾರು, ಒಬ್ರು ಬಡಿತಾರು. ನಾಲ್ಕದೇ ಬಡದ ಆಮೇಲೆ ಪ್ಯಾಂಟ್ ಹಾಕ್ಬಿಡುದ್ರಿ ಸರಿ ಮ್ಯಾಲ. ಅಂದ್ರ ನಮಗ್ ಕಾಣಿಸ್ಬಾರ್ದ್ರಿ ಅವ್ ಬಡ್ದಿದ್ದವ್ರು. ಒಟ್ಟ ಕಾರ್ ಪುಡಿ 2 ದಿನ ಹಾಕ್ಬಿಡಿದ್ರಿ. ಕಾರ್ ಪುಡಿ 2 ದಿನ ಇಟ್ಟು ಬಿಡುದ್ರಿ ಅವ್ರಿಗೆ. ಯಾಕಂದ್ರ ಊಟಕ್ ಹಾಕುತ್ತ ಹಾಕತ್ರಲ್ಲ ಸರ್. ಅವ್ರಿಗೆ ಊಟಕ್ಕೂ ಹಾಕುವಂಗಿಲ್ರಿ ಅವ್ರಿಗೆ. ಹಿಂಗ್ರಿ ಈಗ ಎಲ್ಲಾ ಮಕ್ಳಿಗೆ ಬಿಡಿಸ್ಬೇಕ್ರಿ. ಮತ್ ಸ್ವಲ್ಪ ಬಾಳ ಇದು ಮಾಡಾಕತ್ರ ತಣ್ಣೀರ್ನಾಗ ದಾರಲ್ಲಿ ಹಾಕ್ಬಿಡುದ್ರಿ ಇವ್ರು ತಗೊಂಡ್ರಿ ಆ ಹುಡುಗರಿಗೆ. ಆ ಪರಿ ಟಾರ್ಚರ್ ಕೊಟ್ಟಾರ್ರಿ ಹುಡುಗರಿಗೆ. ಅದಕ್ಕೆ ನಂದ್ರಿ ಸರಿ. ನನ್ ಮಕ್ಳು ಅಷ್ಟಲ್ರಿ, ಎಲ್ಲಾರ ಮಕ್ಳು ಅಂದ್ರ ಬಂದಾರಿ ಸರಿ. ಪೇರೆಂಟ್ಸ್ ಅನ್ನತಾರ ಅಂದ್ರ ನಾವ್ ಹೊಡೆದಿವಂತೆ. ನಾವ್ ಹೊಡೆದಿವಿ ಅಂದ್ರೆ ಕೆಲವೊಂದು ಅವ್ರು ಹುಡುಗ ಹೈಪರ್ ಆಗಿದ, ಅದ್ರ ಸಲ ನಾವ್ ಹೊಡೆದಿವಿ ಅವಾಗ. ಇನ್ನೊಂದವ್ರ ವಿಷಯ ಏನಂತಾರೆ, ನಮ್ಮ ಮಕ್ಕಳಿಗೆ ಟಾಯ್ಲೆಟ್ ತೊಳೆಯಕ್ ಹಾಕ್ತಾರ, ಬಾತ್ರೂಮ್ ತೊಳೆಯಕ್ ಹಾಕ್ತಾರ. ಇನ್ನೊಂದು ವಿಷಯ ಸ್ಕೂಲಿಂದ ವಿಷಯ ಅಂದ್ರೆ ಸ್ಕೂಲಿಂದ ಅದು ಭಾಗದ ಅದಕ್ಕೆ ಟ್ರೈನಿಂಗ್ ಅವ್ರದ್ದು ಇರುತ್ತದ. ಟ್ರೈನಿಂಗ್ ಅವ್ರನ್ನ ಅವ್ರಿಗೆ ಕೊಡ್ಬೇಕಲ್ಲ. ಅವ್ರಿಗೆ ಟಾಯ್ಲೆಟ್ ತೊಳಕ್ ಹೇಳ್ಬೇಕು, ಕಸ ಹುಡುಗಕ್ ಹೇಳ್ಬೇಕು, ಬೆಡ್ ಮಾಡಕ್ ಹೇಳ್ಬೇಕು. ಅದು ಎಲ್ಲ ಅವ್ರಿಗೆ ಎಲ್ಲ ತರ ಹೇಳ್ಬೇಕು ಅವ್ರಿಗೆ ಟ್ರೈನಿಂಗ್. ನಾವು ಅದ್ರ ಒಂದು ಟ್ರೈನಿಂಗ್ ಹಚ್ಚಿವಿ ಅಷ್ಟೇ. ಮತ್ತೆ ಇನ್ನೊಬ್ಬ ಹುಡುಗಿಗೆ ಅವ್ ಕಡದಾರ ಒಂದ್ 3-4 ಹುಡುಗರು ಕಡದಾರ. ಆಮೇಲೆ ಒಂದ್ ಹುಡುಗ ಕಾಲ್ ಫ್ರಾಕ್ಚರ್ ಆಗೈತಿ. ಆ ಹುಡುಗ ದುಡಿಸ್ಬಿಟ್ಟಾವ. ಆ ಬೇಡ್ ಮ್ಯಾಗ ಅದಾರ, ಬೇಡ್ ಮ್ಯಾಗ ಅದಾರ, ನಡೆಯಕ್ ಬರಂಗಿಲ್ಲ ಅವಾಗ. ಅದ್ರ ಸಲ ಅವ್ ಪನಿಷ್ಮೆಂಟ್ ಕೊಟ್ಟಿದ್ದೆ. ಇಲ್ಲ ಅವ್ರ ಪೇರೆಂಟ್ಸ್ ಹೇಳಿನ್ ನಾನು ಹಿಂಗ ಹೈಪರ್ ಆಗಾಕತ್ತಾರ ನಿಮ್ ಹುಡುಗ. ಮೊನ್ನೆ ಅವ್ರ ಪೇರೆಂಟ್ಸ್ ಬಂದಿದ್ದು, ಅವ್ರಿಗೂ ಹೇಳಿನ ಪೇರೆಂಟ್ಸ್ಗೆ ಅವ್ರದ್ದು ಮೆಡಿಸಿನ್ಸ್ ಎಲ್ಲ ಚಾಲೂ ಮಾಡ್ರಿ, ಏನೋ ಟ್ರೀಟ್ಮೆಂಟ್ ಮಾಡ್ರಿ. ಏನ್ ಅವ್ರ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದ್ರೆ ತಪ್ಪು ಮಾಡಿ ಅಸರ್ ಪಡ್ತೀನಿ. ಅದೇ ಹುಡುಗ ದುಡ್ಸಿದಲ್ಲ ಅದ ಸಲ. ಅಷ್ಟೇ ವಿಚಾರಕ್ಕೆ ಪಡ್ತೀನಿ.
ನೋಡಿ, ಒಂದು ಆ ಶಿಕ್ಷಕ ಹೇಳ್ತಾ ಇರೋದು ಏನೋ ತಪ್ಪು ಮಾಡಿದ್ರಂತೆ, ಅದಕ್ಕೆ ಹೊಡಿಲಿ, ಆದರೆ ಈ ಥರ ಹೊಡಿತಾರ? ಫಸ್ಟ್ ಆಫ್ ಆಲ್ ಮಕ್ಕಳ ಮೇಲೆ ಕೈಯೇ ಮಾಡೋ ಆಗಿಲ್ಲ. ಆಮೇಲೆ ಆ ಪಾರ್ವತಿ ಅಂತೇಳಿ ಆ ಬಾಲಕನ ತಾಯಿ ಏನಿದ್ದಾರೆ ಅವರು ಕೂಡ ಪಾಪ ಕಣ್ಣೀರು ಹಾಕ್ತಾ ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರು ಪ್ರತಿ ತಿಂಗಳು 6,000 ದುಡ್ಡು ಕೊಡ್ತಾರೆ. ಏನಕ್ಕೆ? ಅಲ್ಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ, ಅವ್ರ ಬಗ್ಗೆ ಕೇರ್ ಟೇಕ್ ಮಾಡ್ತಾರೆ, ಈ ಥರದ್ದೆಲ್ಲ ಕಾರಣಕ್ಕಾಗಿ ಕಳಿಸ್ತಾರೆ. ಬಟ್ ಆದರೆ ಇವರು 6,000 ಪ್ರತಿ ತಿಂಗಳು ಫೀಸ್ ಕಟ್ಟಿ ತಮ್ಮ ಮಕ್ಕಳಿಗೆ ಹೀಗೆ ಟಾರ್ಚರ್ ಕೊಡಲಿ ಅಂತ ಯಾರಾದರೂ ಶಾಲೆ ಕಳಿಸ್ತಾರಾ? ಆಮೇಲೆ ನೋಡಿ, ಲೈಸೆನ್ಸ್ ಇಲ್ಲ, ಪರ್ಮಿಷನ್ ಇಲ್ಲ, ಅನುಮತಿ ಇಲ್ಲದೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಆತನಿಗೆ ಆ ಶಿಕ್ಷಕನ ಮುಖ ನಾವು ಗಮನಿಸ್ತಾ ಇದ್ದೀವಿ ನೋಡಿ. ಹೊಡೆದಂಥ ಶಿಕ್ಷಕ ಏನಿದ್ದಾನೆ ಆತನಿಗೆ ಒಂದು ಸ್ವಲ್ಪ ಆದರೂ ಒಂದು ಕನಿಕರ ಅಥವಾ ನಾನು ಹೊಡೆದಿದ್ದೀನಿ ತಪ್ಪಾಗಿದೆ ಅಂತ ಹೇಳೋವಂಥ ಮನಸ್ಥಿತಿ ಕೂಡ ಆತನಿಗಿಲ್ಲ. ತಪ್ಪು ಮಾಡಿಬಿಟ್ರು, ಅದಕ್ಕೆ ಹೊಡೆದೆ, ಆಮೇಲೆ ಈ ಬಾತ್ರೂಮ್ ಕ್ಲೀನ್ ಮಾಡಿಸೋದು ಇದೆಲ್ಲ ಅವ್ರ ಕೈಲೇ ಮಾಡಿಸ್ತಾ ಇದ್ರು ಅಂತೇಳಿ ಕೂಡ ಆ ತಾಯಿ ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ರು.